टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯ ಸರ್ಕಾರ ಮತ್ತು ಗುತ್ತಿಗೆದಾರರ ಮಧ್ಯವರ್ತಿಗಳ ಹಾವಳಿ ಹೆಚ್ಚಿದೆ ಅಂತಕ್ಕಂಥ ಗಂಭೀರ ಆರೋಪವನ್ನು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆರ್ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಆರ್ ಮಂಜುನಾಥ್ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರಿಗ ತಾವು ಸರ್ಕಾರಕ್ಕೆ CMಗೆ ಪತ್ರ ಕೂಡ ಬರೆದಿದ್ದೀರಿ. ಏನು ಮೆನ್ಷನ್ ಮಾಡಿದಿರಿ? ಯಾವ ರೀತಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಿದೆ, ಕಮಿಷನ್ ಹಾವಳಿ ಹೆಚ್ಚಿದೆ ಅಂತ ಹೇಳ್ತಾರೆ ಸರ್. ಈಗ ನಮಗೇನಾಗಿದೆ ಅಂದರೆ ಎಲ್ಲ ಇಲಾಖೆಗಳು ಆಲ್ಮೋಸ್ಟ್ ಈಗ ಎಲ್ಲ ಇಲಾಖೆಗಳು ಮಧ್ಯವರ್ತಿಗಳು ಅಂದರೆ ನಾವು ಬೇರೆ ಪದ ಉಪಯೋಗಿಸೋದು ಬೇಡ, ಮಧ್ಯವರ್ತಿಗಳು ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾಯಿದ್ದಾವೆ. ಅಂದರೆ ಸಚಿವರು ಆದೇಶನ ಅವ್ರು ಮೀಟಿಂಗ್ ಮಾಡೋದೇ ಬೇರೆ, ಬಟ್ ಅಲ್ಲಿ ನಡ್ಕೊಳೋದೇ ಬೇರೆ. ನಮ್ಮದು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ನಮಗೆ ಏನು ಗೊತ್ತಾ, ಜ್ಯೇಷ್ಠತೆ ಆಧಾರದ ಮೇಲೆ ಪೇಮೆಂಟ್ ಮಾಡಬೇಕು. ಇವ್ರೇನು ಗೊತ್ತಾ, ಜ್ಯೇಷ್ಠತೆ ಆಧಾರದ ಮೇಲೆ ಪೇಮೆಂಟ್ ಮಾಡಲ್ಲ, ಸೀನಿಯಾರಿಟಿ ಲಿಸ್ಟೇ ಮಾಡೋದಿಲ್ಲ. LOC ಎಷ್ಟು ಬಂತು ಅಂತ ಮೊದಲು ನೋಟಿಸ್ ಬೋರ್ಡ್ಗೆ ಹಾಕ್ತಿದ್ರು, ಅದನ್ನು ಆಗ್ತಾ ಇಲ್ಲ. ಆಮೇಲೆ LOC ಎಲ್ಲದಕ್ಕೂ ಸ್ಪೆಷಲ್ LOC. ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮಲ್ಲಿ ಏನಾಗಿದೆ ಅಂದರೆ 60% ಸುಮಾರು 1.5 ಲಕ್ಷ ಜನ ನಾವು ಕಾಂಟ್ರಾಕ್ಟರ್ಗಳಿದ್ದೀವಿ. ಅದ್ರಾಗೆ 60% ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರರೇ ಇದ್ದಾರೆ. ಅವರಿಗೆ ಪಾಪ ಪೇಮೆಂಟೇ ಸಿಗ್ತಾ ಇಲ್ಲ. ಅವ್ರಿಗೆ ಯಾವುದೋ ಒಂದು ಬೇರೆ ಹೆಡ್ಡಲ್ಲಿ ಕೊಟ್ಟಂಗೆ ಮಾಡಿ ಅವರಿಗೆ ಕಣ್ಣೊರ್ಸೋ ಅಂತ ನಾಟಕ ಆಡ್ತಾರೆ. ಮತ್ತು ಜೊತೆಗೆ ಅವರು ಹಾಗೆ ಉಳಿತಾರೆ. ಬಲಾಢ್ಯರಿಗೆ ಸ್ಪೆಷಲ್ LOC ಅಂತಂದೇಳಿ ಬೇರೆ ಥರ ವ್ಯವಸ್ಥೆ ಮಾಡ್ಕೊಂಡು ಅವ್ರಿಗೆ ಪೇಮೆಂಟ್ ಮಾಡ್ತಾರೆ. ಬಟ್ ಆದರೆ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿಗೆ ಪೇಮೆಂಟ್ ಸಿಗೋದಿಲ್ಲ. 3 ವರ್ಷದಿಂದ ಬಾಕಿ ಇದೆ. ಫಾರ್ ಎಕ್ಸಾಂಪಲ್ಲು ನೋಡಿ, ಜಾರಕಿಹೊಳಿ ಸಾಹೇಬರು ಮಹಾನ್ ಪ್ರಾಮಾಣಿಕರು, ಅದರಲ್ಲಿ 2 ಮಾತಿಲ್ಲ. ಯಾಕೆಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಅಲ್ಲೊಬ್ಬ ಕಾಣದ ಕೈ ಕೆಲಸ ಮಾಡ್ತೈತೆ. ಯಾಕೆಪ್ಪ ಕೆಲಸ ಮಾಡ್ತಿದೆ ಅಂದರೆ ಅದರಲ್ಲಿ ಇರ್ತಕ್ಕಂಥ 3 ಜನ ಇಂಪಾರ್ಟೆಂಟ್. ಯಾರು ಗೊತ್ತಾ? ನಮ್ಮ PWD ಸೆಕ್ರೆಟ್ರಿ, ಅವ್ರನ್ನ ಕೇಳಿ ನನಗೆ ಗೊತ್ತಿಲ್ಲ ಅಂತಾರೆ. IFA ನನಗೆ ಗೊತ್ತಿಲ್ಲ ಅಂತಾರೆ. ಆಮೇಲೆ ನಮ್ಮದು ಇವರು ಯಾರು OSD ಇದ್ದಾರೆ, ಪಾಟೀಲ್ ಸಾಹೇಬ್ರು, VN ಪಾಟೀಲ್ ಸರ್, ಅವ್ರು ಕೇಳಿ ನನಗೆ ಗೊತ್ತಿಲ್ಲ ಅಂತಾರೆ. ಮತ್ತು ಯಾರಿಗೆ ಗೊತ್ತು? ಅದು ಇಷ್ಟು ದಿನ 3 ತಿಂಗಳಿಂದ ಬರ್ತಿದೆ. ಮೊದಲೆಲ್ಲ ಪಾಪ ಅವರೇ ಜವಾಬ್ದಾರಿ ತೊಗೊಂಡವ್ರು. ಹಂಗಲ್ಲ ಸರ್, ಹಿಂಗಲ್ಲ ಸರ್, ಹಿಂಗೆ ಸರ್, ಆಯ್ತು ಸರ್, ಕೊಡ್ತೀವಿ ಸರ್, ಮಾಡಿಫೈ ಮಾಡ್ತೀವಿ ಅಂತ ಹೇಳೋರು. ಈಗೆಲ್ಲ ಅವೆಲ್ಲ ಹೋಗ್ಬಿಟ್ಟಿದೆ. ಗೊತ್ತಿಲ್ಲ ಅನ್ನೋದು ಬಂದುಬಿಟ್ಟಿದೆ. ಎಲ್ಲ ಥರದ್ದು ಪರ್ಸೆಂಟೇಜ್ಗಳು ಜಾಸ್ತಿ ಆಗ್ತಾಯಿದ್ದಾವೆ. ಅದಕ್ಕೋಸ್ಕರ ನಾವು ನೇರವಾಗಿ ನಿಮ್ಮ ಮುಖಾಂತರ ಅದು ಬಿಡಿ. 4 ನಿಗಮಗಳಿದ್ದಾವೆ. VGNL, ಕಾವೇರಿ ನಿಗಮ, KNNL, ಆಮೇಲೆ ಕೃಷ್ಣ ಬೇಸಿನ್ ಅಂತಂದೇಳಿ 4 ನಿಗಮದಲ್ಲಿ MDಗಳಿಗೆ ಫೋನ್ ಮಾಡಿದ್ದೀವಿ. MDಗಳು ಫೋನೇ ಎತ್ತೋದಿಲ್ಲ. ಕೆಲವರು ಫೋನ್ ಮಾಡಿದ್ರು ಕೂಡ ಅಸಹಾಯಕತೆ ತೋರಿಸ್ಕೊಂತಾರೆ. ಅಲ್ಲಿ ಮಾನ್ಯ DCM ಸಾಹೇಬ್ರ ಜೊತೆಗೆ 3ನೇ ತಾರೀಕು ನಾವು ಮೀಟಿಂಗ್ ಮಾಡಿದ್ವಿ ವಿಧಾನಸೌಧದಲ್ಲಿ. ಅವರು 11ನೇ ತಾರೀಕು ಮೀಟಿಂಗ್ ಫಿಕ್ಸ್ ಮಾಡಿದ್ರು 4 ಜನ ನಿಗಮಗಳ ಜೊತೆಗೆ. ಬಟ್ 11ನೇ ತಾರೀಕು ಮೀಟಿಂಗ್ನ ಮತ್ತೆ ಅದು ಕ್ಯಾನ್ಸಲ್ ಮಾಡಿದ್ರು. ಅಲ್ಲಿಂದ ಇಲ್ಲೇವರೆಗೂ ನಮಗೇನು ಅಂತ ಕೇಳಿಲ್ಲ. ಅದಾದಮೇಲೆ 3 ಲೆಟ್ರ್ ಬರೆದಿದ್ದೀವಿ ನಿಗಮಗಳಿಗೆ, MDಗಳಿಗೆ ಲೆಟ್ರ್ ಬರೆದಿದ್ದೀವಿ. ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಅವು ಎಲ್ಲರೂ ಅಷ್ಟೇ ಸ್ಪೆಷಲ್ LOC ಕೊಡೋದು, ಬಲಾಢ್ಯರು ಪೇಮೆಂಟ್ ಅಂತಾರೆ. ಸಣ್ಣವ್ರು 3 ವರ್ಷದಿಂದ ಒದ್ದಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಹೇಳಿದ್ವಲ್ಲ, ಗುಂಡಿ ಮುಚ್ಚೋ ಕಾರ್ಯಕ್ರಮ ಮಾಡೋರು ಅಂಥವ್ರು ಸಣ್ಣವರು. 3 ವರ್ಷದಿಂದ ಅವ್ರಿಗೆ ಪೇಮೆಂಟ್ ಬಂದಿಲ್ಲ. 3054 10 to 200 ಅಂತಂದೇಳಿ ಹೆಡ್ ಅದು, ಅದರಲ್ಲಿ ಪೇಮೆಂಟ್ ಬಂದಿಲ್ಲ. ಅವ್ರಿಗೆ ಯಾಕೆ ಕೊಡಬಾರ್ದು ಅಂತ ಕೇಳಿದ್ರೆ ಅದ್ರಲ್ಲಿ ದುಡ್ಡಿಲ್ಲ ಅಂತಾರೆ. ಅದು ಪೇಮೆಂಟೇ ಆಗ್ತಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಹೋರಾಟ ಏನಿದ್ರು ಕೂಡ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿಗೆ, ದೊಡ್ಡವ್ರಿಗೂ ಸಹ ಪೇಮೆಂಟ್ ಕೊಡಿ, ಬಟ್ ಆದರೆ ಇವ್ರಿಗೆ ಇಂಪಾರ್ಟೆನ್ಸ್ ಕೊಡಿ. ಇವ್ರಿಗೆ 60% ಸಮಸ್ಯೆ ಬಗೆಹರಿದ್ರೆ ನಿಮ್ಮ ಸರ್ಕಾರಕ್ಕೆ ಅರ್ಧ ಸಮಸ್ಯೆ ಬಗೆಹರಿತೈತೆ ಅಂತ ನಮ್ಮ ವಾದ ಇದ್ದರೆ ಅದನ್ನು ಯಾರೂ ಕಿವಿಗೆ ಹಾಕೊಳ್ಳೋದಿಲ್ಲ. ಸರ್, ಈಗ ಯಾವೆಲ್ಲ ಸಚಿವರಿಂದ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತಿದೆ ಮತ್ತು ಮಧ್ಯವರ್ತಿಗಳಂದ್ರೆ ಯಾರು? ಅವ್ರ ಸಂಬಂಧಿಕರ ಅಥವಾ ಅಧಿಕಾರಿಗಳ ಯಾರು ಸರ್? ಎಲ್ಲ ಸಂಬಂಧಿಕರೇ. ಮಧ್ಯವರ್ತಿಗಳು ಅಂದರೆ ಜಾರಕಿಹೊಳಿ ಸಾಹೇಬರು ಇದುವರೆಗೂ ಸಂಬಂಧಿಕರು ಯಾರೂ ಬರ್ತಿರ್ಲಿಲ್ಲ. ಮಧ್ಯದಲ್ಲಿ ಅಧಿಕಾರಿಗಳೇ ಅಧಿಕಾರ ನಡೆಸೋರು. ಜಾರಕಿಹೊಳಿ ಸಾಹೇಬರು ಕನ್ಫರೆನ್ಸ್ ತೊಗೊಂಡು ಮಾಡ್ತಾಯಿದ್ವಿ. ಈಗ 3-4 ತಿಂಗಳಿಂದ ಅವ್ರ ಸಂಬಂಧಿಕರು ಒಬ್ಬರು ಎಂಟ್ರ್ ಆಗಿದ್ದಾರೆ. ಆಯಿತಾ? ಆಮೇಲೆ DK ಶಿವಕುಮಾರ್ ಸಾಹೇಬರು, DCM ಸಾಹೇಬರಿಗೆ, ಅವರಿಗೆ ಯಾರು ಅನ್ನೋದೇ ಗೊತ್ತಾಗಿಲ್ಲ. ಅಲ್ಲಿ ಬ್ರೋಕರ್, ನಿಜವಾಗ್ಲೂ ಈ ಮಾತು ಉಪಯೋಗಿಸ್ಬಾರ್ದು, ಬ್ರೋಕರ್ಸ್ ಇದ್ದಾರೆ ಅಲ್ಲಿ. ಒಬ್ಬರು ಸುಮ್ಮನೆ ಓಡಾಡಿದ್ರೆ ಸಾಕು, ನಿಮ್ಗೆ ಎಷ್ಟು ಬೇಕು LOC ಬನ್ನಿ ಕೊಡಿಸ್ಕೊಡ್ತೀನಿ ಅಂತ ಹೇಳಿ ತಗೊಂಡೋಗಿ ಕೊಡಿಸೋವಂಥ ಕೆಲಸ ಮಾಡ್ತಾರೆ. ಯಾಕೆ ಇದು? ಆಮೇಲೆ ಅವ್ರು ಎಲ್ಲಿ LOC ಬರೀತಾರೆ, ಎಲ್ಲಿ ಪೇಮೆಂಟ್ ಬರೀತಾರೆ ಯಾರಿಗೂ ಇಲ್ಲ. ಅವ್ರಿಗೂ ಸಹ 3ನೇ ತಾರೀಕು ಪೇಮೆಂಟ್ ಹೇಳಿದಾಗ ಕೊಡ್ತೀನಿ 5 ರಿಂದ 50 ಲಕ್ಷ ಇರೋರಿಗೆ ಫಸ್ಟ್ ಕ್ಲಿಯರ್ ಮಾಡಿಬಿಡೋಣ ಅಂದರು. ಬಟ್ ಮಾತಾಡ್ತಾರೆ ಹೊರತು ಆ್ಯಕ್ಷನ್ ತೊಗೊಂಡಿಲ್ಲ. ಈ ಥರ ಯಾವೆಲ್ಲ ಸಚಿವರಿಂದ ನಮ್ಮ ಬೋಸರಾಜ್ ಸಾಹೇಬ್ರು ತಗೊಳ್ಳಿ. ಬೋಸರಾಜ್ ಸಾಹೇಬ್ರಿಗೂ ಅಷ್ಟೇ, ಮಗ ನೇರವಾಗಿ ಹೇಳ್ಬೇಕಾದ್ರೆ ಮಗನೇ ಎಲ್ಲದೂ ಡೀಲ್ ಮಾಡ್ತಾರೆ. ಆಮೇಲೆ ಈ ಸಂಬಂಧ ಇಲ್ಲದ ಹೆಡ್ಡಿಗೆ ಪೇಮೆಂಟ್ ಕೊಡೋದಿಲ್ಲ. 5 ರಿಂದ 10% ಕೊಟ್ಟರೆ ಹೆಂಗೆ ಜೀವನ ಮಾಡಬೇಕು? 5 ರಿಂದ 10% ಹೆಂಗೆ ಜೀವನ ಮಾಡ್ತೀರಿ ಹೇಳ್ರಿ? ಕೊಡೋರಿಗೆ ಕೊಡಬೇಕಾ, ಬಡ್ಡಿ ಕಟ್ಟಬೇಕಾ, GST ಕಟ್ಟಬೇಕಾ, ಸಾಲಕ್ಕೆ ತೀರಿಸ್ಬೇಕಾ? ಹೆಂಗೆ ಸಾಧ್ಯ? ಯಾಕೆ ಮಾನ್ಯ ಮುಖ್ಯಮಂತ್ರಿಗಳವರೆಲ್ಲ ಸಭೆ ಕರೆದ್ಬಿಟ್ಟು ಯಾಕೆ 1 ಟೈಮ್ ಸೆಟ್ಲ್ಮೆಂಟ್ ಯಾಕೆ ಮಾಡಬಾರ್ದು? ಸುಮ್ಮನೆ ಹಳೆ ಸರ್ಕಾರದ ಮೇಲೆ ಹಾಕ್ತಾರೆ. ಹಳೆ ಸರ್ಕಾರ ಮಾಡಿರೋದು ನಿಜ, ಒಪ್ಕೊತೀವಿ. ಬಟ್ ಆದರೆ ಎಲ್ಲವರೆಗೂ 2.5 ವರ್ಷ ಬೇಕಾ, 3 ವರ್ಷ ಬೇಕಾ? ಇದು ನಮ್ಮ ವಾದ. ಅದಕ್ಕೆ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಹೋಗ್ತೀವಿ. ಮುಂದಿನ ದಿನಗಳು ಆ್ಯಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಾವೆಲ್ಲ ಏನು ಗೊತ್ತಾ, ದೊಡ್ಡ ಸ್ಟ್ರೈಕ್ ಮಾಡ್ತೀವಿ, ಜನದ ಮುಂದೆ ಹೋಗುವಂಥ ಕೆಲಸ ಮಾಡ್ತೀವಿ. ಈಗ
ಕಳೆದ ಸರ್ಕಾರದ ಮೇಲೆ 40% ಆರೋಪ ಬಂದಿತ್ತು. ಈಗಲೂ ಅದು ಕಂಟಿನ್ಯೂ ಆಗಿದೆ. ಈಗ ಎಷ್ಟು ಪರ್ಸೆಂಟೇಜ್ ನಡೀತಾ ಇದೆ? ಇಲ್ಲ, 40% ಆರೋಪ ಅಂತ ನಾವು ಹೇಳ್ತಾ ಇಲ್ಲ. ಹಣ ಬಿಡುಗಡೆಗೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ತೊಗೊತಾರೆ. ದಯವಿಟ್ಟು ತಾವು ಇದರಲ್ಲಿ ಅರ್ಥ ಮಾಡ್ಕೋಬೋದು ಸೊ ಹೆಂಗೆ ಬಂದಿದೆ ಅಂತ. ನಾವು ಇನ್ನೂ ಟೈಮ್ ಇನ್ನೂ ಪಕ್ವಾಗಿದೆ. ಮುಂದಿನ ದಿನಗಳಲ್ಲೆಲ್ಲ ಓಪನಾಗೆ ಯಾರ್ಯಾರು ಏನೇನು ಹೆಂಗೆ ಅಂತ ಹೇಳ್ತೀವಿ. ಇವ್ರು ಬೇಗ ಸರ್ಕಾರ ಎಚ್ಚೆತ್ಕೊಂಡ್ರೆ ಸರಿ. ನಮ್ಮನ್ನು ಪದಾಧಿಕಾರಿಗಳು ಕರೆದ್ಬಿಟ್ಟು ನಮ್ಮ ಪ್ರಾಬ್ಲಮ್ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರು ಇಲ್ಲಿ ಇರೋರು ನಾವು 67 ಜನ ನಾವು ಸ್ಟೇಟ್ ಡೈರೆಕ್ಟರ್ಗಳು ಯಾರಿಗೂ ನಮ್ಗೆ ಬೇಕಾಗಿಲ್ಲ, ಸ್ವಂತಕ್ಕೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಕ್ಲಾಸ್ 4, ಕ್ಲಾಸ್ 3, ಕ್ಲಾಸ್ 1 ಕಾಂಟ್ರಾಕ್ಟರ್ಗಳು ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿಗೆ ಇವರು ಪೇಮೆಂಟ್ ರಿಲೀಸ್ ಮಾಡಬೇಕು ಇಮಿಡಿಯೇಟಾಗಿ. ಇದಿಷ್ಟು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರು, TV9 ಚಿತ್ರದುರ್ಗ.